ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 19ರಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲು ಗೆಲುವು ಎರಡನ್ನೂ ನೋಡ್ತಾ ಇದೆ. ಮೊದಲಾರ್ಧದಲ್ಲಿ ಭರ್ಜರಿ ಪ್ರದರ್ಶನ ಕೊಟ್ಟಿದ್ದ ಆರ್ಸಿಬಿ ಸೆಕೆಂಡ್ ಹಾಫ್ನಲ್ಲಂತೂ ಬ್ಯಾಕ್ ಟು ಬ್ಯಾಕ್ ಹೀನಾಯವಾಗಿ ಸೋಲ್ತಾ ಇದೆ. ಈ ಸೋಲಿನ ಬೆನ್ನಲ್ಲೇ ತಂಡದ ಪ್ಲೇಯಿಂಗ್ 11 ಬದಲಾಗಬೇಕು ಅಂತ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕ್ತಾ ಇದ್ದಾರೆ. ಅದರಲ್ಲೂ ಲಾಸ್ಟ್ 3-4 ಮ್ಯಾಚ್ಗಳಿಂದ ಈ ಇಬ್ಬರು ಆಟಗಾರರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಜಿತೇಶ್ ಶರ್ಮಾ ಆಗಿರಬಹುದು, ರೊಮ್ಯಾರಿಯೋ ಶೆಫರ್ಡ್ ಆಗಿರ್ಬೋದು, ಇಬ್ಬರೂ ಕೂಡ ಕನ್ಸಿಸ್ಟೆನ್ಸಿ ತೋರಿಸಿದ್ರೆ ಆರ್ಸಿಬಿ ಗೆಲ್ಲಬಹುದಾಗಿತ್ತು. ಆದರೆ ಇವರಿಬ್ಬರು ಕೈ ಹಿಡಿಯಬೇಕಾದ ಪಂದ್ಯಗಳಲ್ಲೇ ಕೈಕೊಟ್ಟು ತಂಡಕ್ಕೆ ಹೊರೆಯಾಗಿದ್ದಾರೆ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಸೊ ಇವರಿಬ್ಬರನ್ನ ಚೇಂಜ್ ಮಾಡಿದರೆ ಆರ್ಸಿಬಿ ತಂಡಕ್ಕೆ ಒಂದಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ರೊಮ್ಯಾರಿಯೋ ಶೆಫರ್ಡ್ ಈ ಸಲ 10 ಪಂದ್ಯಗಳನ್ನಾಡಿರೋದು. 55 ಎಸೆತಗಳನ್ನು ಎದುರಿಸಿರೋ ರೊಮ್ಯಾರಿಯೋ ಕೇವಲ 79 ರನ್ ಗಳಿಸಿದ್ದಾರೆ. ಅದು ಕೂಡ 143.64 ಸ್ಟ್ರೈಕ್ ರೇಟ್ನಲ್ಲಿ. ಬೌಲಿಂಗ್ನಲ್ಲಿ 102 ಎಸೆತಗಳನ್ನು ಎಸೆದಿರೋ ಅವರು ಬರೋಬ್ಬರಿ 202 ರನ್ ಕೊಟ್ಟಿದ್ದಾರೆ. ಅಂದರೆ ಪ್ರತಿ ಓವರ್ಗೆ ಸರಾಸರಿ 12.94ರಲ್ಲಿ ರನ್ ಬಿಟ್ಕೊಟ್ಟಿರೋದು. ಅಲ್ಲದೆ ಪಡೆದಿರೋದು ಕೇವಲ 5 ವಿಕೆಟ್ಗಳನ್ನು ಮಾತ್ರ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಅವರ ಬ್ಯಾಟ್ ಇಲ್ಲಿ ತನಕ ಸೌಂಡ್ ಮಾಡಿಲ್ಲ. ಆಡಿದ 10 ಪಂದ್ಯಗಳಲ್ಲಿ 59 ಎಸೆತಗಳನ್ನಷ್ಟೇ ಫೇಸ್ ಮಾಡಿರೋದು. ಕಲೆ ಹಾಕಿದ್ದು 64 ರನ್ಗಳನ್ನು. ಅಂದರೆ 10ರ ಸರಾಸರಿಯಲ್ಲಿ ಮಾತ್ರ ರನ್ ಗಳಿಸಿರೋದು. ಇಲ್ಲಿ ಆಲ್ರೌಂಡರ್ ಆಗಿರೋ ರೊಮ್ಯಾರಿಯೋ ಶೆಫರ್ಡ್ ಹಾಗೆ ಬ್ಯಾಟರ್ ಆಗಿರೋ ಜಿತೇಶ್ ಶರ್ಮಾ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಹೀಗಾಗಿ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಈ ಇಬ್ಬರನ್ನ ಪ್ಲೇಯಿಂಗ್ 11ನಿಂದ ಕೈ ಬಿಡೋದು ಒಳ್ಳೆಯದು ಅನ್ನೋ ಅಭಿಪ್ರಾಯ ಬರ್ತಾ ಇದೆ. ಇವರಿಬ್ಬರ ಬದಲಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಬಳಸ್ಕೊಳ್ಬೇಕು ಅಂತ. ರೊಮ್ಯಾರಿಯೋ ಶೆಫರ್ಡ್ ಬದಲಿಗೆ ಆರ್ಸಿಬಿ ವೆಂಕಟೇಶ್ ಅಯ್ಯರ್ ಅವರನ್ನ ಆಲ್ರೌಂಡರ್ ಆಗಿ ಕಣಕ್ಕಿಳಿಸೋದು ಒಳ್ಳೆಯದು. ವೆಂಕಿ ಯಾವುದೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋ ಸಾಮರ್ಥ್ಯ ಇಟ್ಕೊಂಡಿದ್ದಾರೆ. ಹಾಗೆ ಒಂದೆರಡು ಓವರ್ಗಳನ್ನು ಕೂಡ ಎಸಿತಾರೆ. ಹೀಗಾಗಿ ನೆಕ್ಸ್ಟ್ ಪಂದ್ಯಗಳಲ್ಲಿ ರೊಮ್ಯಾರಿಯೋ ಬದಲಿಗೆ ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡೋದು ಬೆಸ್ಟ್ ಡಿಸಿಷನ್ ಆಗಿರುತ್ತೆ. ಇನ್ನು ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಬದಲಿಗೆ ಆರ್ಸಿಬಿ ಇಂಗ್ಲೆಂಡ್ನ ಸ್ಫೋಟಕ ದಾಂಡಿಗ ಜೋರ್ಡನ್ ಕಾಕ್ಸ್ ಅವರನ್ನ ಕಣಕ್ಕಿಳಿಸಬಹುದು. ಕಾಕ್ಸ್ ಕೂಡ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರೋದ್ರಿಂದ ಕೀಪಿಂಗ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಮಿಡಲ್ ಆರ್ಡರ್ನಲ್ಲಿ ವೇಗವಾಗಿ ರನ್ ಗಳಿಸೋ ಸಾಮರ್ಥ್ಯ ಕೂಡ ಇದೆ. ಸೊ ತಂಡಕ್ಕೆ ಹೊಸ ಶಕ್ತಿಯನ್ನು ತಂದುಕೊಡೋ ಚಾನ್ಸಸ್ ಇರುತ್ತೆ. ಜಿತೇಶ್ ಅವರು ಫಾರ್ಮ್ನಲ್ಲಿ ಇಲ್ಲದೆ ಇರೋದ್ರಿಂದ ಕಾಕ್ಸ್ ಅವರನ್ನ ಕಣಕ್ಕಿಳಿಸೋದು ತಂಡಕ್ಕೆ ಲಾಭ ತಂದುಕೊಡಬಹುದು. ಒಟ್ನಲ್ಲಿ ಹೇಳೋದಾದ್ರೆ ಆರ್ಸಿಬಿ ಕೇವಲ ಟಾಪ್ ಆರ್ಡರ್ ಬ್ಯಾಟರ್ಗಳ ಮೇಲೆ ಡಿಪೆಂಡ್ ಆಗಿ ಪಂದ್ಯ ಗೆಲ್ಲೋ ಕಾಲ ಈಗ ಉಳ್ಕೊಂಡಿಲ್ಲ. ಮಧ್ಯಮ ಕ್ರಮಾಂಕದ ವೈಫಲ್ಯ ತಂಡಕ್ಕೆ ಪದೇ ಪದೇ ಎಫೆಕ್ಟ್ ಮಾಡ್ತಾ ಇದೆ. ಹೀಗಾಗಿ ಜೋರ್ಡಾನ್ ಕಾಕ್ಸ್ ಹಾಗೆ ವೆಂಕಟೇಶ್ ಅಯ್ಯರ್ ಅವರಂತಹ ಪ್ರತಿಭಾವಂತ ಆಟಗಾರರಿಗೆ ಅವಕಾಶ ಕೊಡೋ ಮೂಲಕ ತಂಡದ ಬ್ಯಾಟಿಂಗ್ ಆಳವನ್ನು ಹೆಚ್ಚಿಸಿಕೊಳ್ಳೋದು ಅನಿವಾರ್ಯ. ಈ ಎರಡು ಮಹತ್ವದ ಬದಲಾವಣೆಗಳು ತಂಡದ ಸಮತೋಲನವನ್ನು ಸುಧಾರಿಸುವುದಲ್ಲದೆ 2026ರ ಐಪಿಎಲ್ನಲ್ಲಿ ಕಪ್ ಗೆಲ್ಲೋ ಆರ್ಸಿಬಿಯ ಕನಸಿಗೆ ಭದ್ರ ಬುನಾದಿ ಹಾಕಿಕೊಡುತ್ತೆ. ಸೊ ಇಂಥ ಒಂದು ಬದಲಾವಣೆ ಆರ್ಸಿಬಿಗೆ ಅನಿವಾರ್ಯ, ಅತ್ಯಗತ್ಯ ಅನ್ನೋ ಅಭಿಪ್ರಾಯ ಇರೋದ್ರಿಂದ ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ಗೆ ಆರ್ಸಿಬಿ ಟೀಮ್ ಮ್ಯಾನೇಜ್ಮೆಂಟ್ ಏನಾದರೂ ತಮ್ಮ ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಮಾಡುತ್ತಾ? ವೈಟ್ ಅಂಡ್ ಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.